ಓಹ್ ನಮಸ್ತೆ. ನಾನು ಯಾರೆಲ್ಲ ಮೊದಲಿಗೆ ನೋಡ್ತಾ ಇದ್ದೀರಾ, ನಂದು ಈ ಎನ್ರೂಟ್ ಕೆ ಅನ್ನೋ ಚಾನಲಲ್ಲಿ ಕನ್ನಡ ಟ್ರಾವೆಲ್ ವ್ಲಾಗ್ಸ್ ವೀಡಿಯೋ ಮಾಡ್ತಾ ಇರ್ತೀನಿ. ಇದೇ ನೇಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಪೇಜ್ ಇದೆ. ಸುಮಾರು 1.5 ವರ್ಷಗಳ ಹಿಂದೆ ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಸುಮಾರು 100ಕ್ಕಿಂತ ಹೆಚ್ಚು ಜಾಗಗಳನ್ನು ತೋರಿಸಿದ್ದೀನಿ, ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನಾನು ಇದುವರೆಗೆ ಈ ರೀತಿ ರೂಮಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿರಲಿಲ್ಲ. ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಾನು ಇದುವರೆಗೂ ಕೂಡ ನಾನು ಲೋಕಲಲ್ಲೇ ಟ್ರಾವೆಲ್ ಮಾಡಿರೋದು ಜಾಸ್ತಿ. ಅಂದರೆ ಕೊಡಗು, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಆಗುಂಬೆ, ಶಿವಮೊಗ್ಗ, ಬೀದರ್, ರಾಯಚೂರು, ಕೊಪ್ಪಳ ಈ ಥರ ಟ್ರಾವೆಲ್ ಮಾಡಿದ್ದೀನಿ. ಸುಮಾರು 100ಕ್ಕಿಂತ ಹೆಚ್ಚು ಜಾಗಗಳಿಗೆ ಹೋಗಿದ್ದೀನಿ ಮತ್ತು ಆ ಜಾಗದ ಬಗ್ಗೆ ಸಾಧ್ಯದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ನಾನೊಂದು ಲಾಂಗ್ ರೈಡ್ ಮಾಡಿದ್ದೆ, ಅದಂದರೆ ಹೈದ್ರಾಬಾದ್ ಟು ಕೂರ್ಗ್ 1000 ಕಿಲೋಮೀಟರ್ ರೈಡ್ ಅಂತೇಳಿ ಮಾಡಿದ್ದೆ. ಅದು ಚೆನ್ನಾಗಿ ಓಡಿದೆ, ಥ್ಯಾಂಕ್ ಯು. ಆದರೆ ಈ ಸತಿ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಮಾಡುವ, ಒಂದು ಒಳ್ಳೆ ಮಾಹಿತಿ ಕೊಡುವ ಅಂತೇಳಿ ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಕನ್ಯಾಕುಮಾರಿ ಮತ್ತು ಧನುಷ್ಕೋಡಿ ಕಡೆ ಹೊರಟಿದ್ದೀವಿ. ನಾವು ರೈಡ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಮೈಸೂರಿಂದ. ಮೈಸೂರು ಮಲೆಮಹದೇಶ್ವರ ಬೆಟ್ಟ ಮತ್ತು ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ವೀರಪ್ಪ ಅವರ ಬಗ್ಗೆ ಕೂಡ ನಿಮಗೆ ಅವರ ಜಾಗ ತೋರಿಸ್ತೀನಿ, ಅವರ ಮನೆ ತೋರಿಸ್ತೀನಿ, ಅವರ ಊರನ್ನು ತೋರಿಸ್ತೀನಿ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ 108 ದಿವಸಗಳ ಕಾಲ ಅವರು ಬಂಧನದಲ್ಲಿಟ್ಟಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅದ್ರ ಬಗ್ಗೆ ಕೂಡ ರಿಸರ್ಚ್ ಮಾಡ್ತಾಯಿದ್ದೀವಿ, ಅದನ್ನು ತೋರಿಸ್ತೀನಿ. ಅದಾದಮೇಲೆ ನಾವು ಹೋಗೋದು ಮಧುರೈ ಮೀನಾಕ್ಷಿ ದೇವಾಲಯ ನೋಡ್ತೀವಿ. ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಆರ್ಕಿಟೆಕ್ಚರ್ ಇರುವ ದೇವಾಲಯ, ಅದನ್ನು ತೋರಿಸ್ತೀನಿ. ಆ ಹೋಗುವ ಜಾಗದ ಬಗ್ಗೆ ಕಂಪ್ಲೀಟ್ ಈ ಸತಿ ಮಾಹಿತಿ ಕೊಡ್ತೀನಿ. ಅಪ್ ಆ್ಯಂಡ್ ಡೌನ್ ಬಂದುಬಿಟ್ಟು ಸುಮಾರು 2000 ಕಿಲೋಮೀಟರ್ ಇದೆ. ಅದಾದ ನಂತರ ಒಂದು ಜ್ಯೋತಿರ್ಲಿಂಗ ತೋರಿಸ್ತೀನಿ, ರಾಮೇಶ್ವರಮಲ್ಲಿದೆ. ಅದಾದ ನಂತರ ನಾವು ಹೋಗೋದು ಧನುಷ್ಕೋಡಿ, ಕನ್ಯಾಕುಮಾರಿ, ಅಲ್ಲಿ ತುಂಬ ವಿಷಯಗಳಿದೆ. ಅದೆಲ್ಲ ನೋಡಿಕೊಂಡು ನಾವು ಕೇರಳಕ್ಕೆ ಹೋಗ್ತೀವಿ. ಕೇರಳದಲ್ಲಿ ಬಂದುಬಿಟ್ಟು ದ ವರ್ಲ್ಡ್ ಟಾಲೆಸ್ಟ್ ಶಿವಲಿಂಗ ಅಂತ ತೋರಿಸ್ತೀವಿ. ಅದಾದ ನಂತರ ವರ್ಕಳ, ಅಲ್ಫುಜಾ ಆದರೆ ನೋಡ್ತೀವಿ, ಇಲ್ಲದ್ರೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡೋಕ್ಕಿದೆ. ಅದಾದ ನಂತರ ಈಶಾ ಮತ್ತು ಅಗೇನ್ ಬ್ಯಾಕ್ ಟು ನಮ್ಮ ಮೈಸೂರು. ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇನ್ಮೇಲೆ ನಾನು ಯಾವುದಾದ್ರು ಜಾಗಕ್ಕೆ ಹೋದರೆ ಆ ಜಾಗದಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಫ್ಯೂಯಲ್ ಖರ್ಚಾಗುತ್ತೆ, ಏನು ಐಟ್ನರ್ ಇರುತ್ತೆ, ಏನಾದರೂ ಎಂಟ್ರಿ ಫೀಸ್ ಇದೆ, ಅದು ಇದು, ಮತ್ತು ಆ ಜಾಗದ ಬಗ್ಗೆ ಸಾಧ್ಯ ಆದಷ್ಟು ಒಂದು ಒಳ್ಳೆಯ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ಪ್ಲ್ಯಾನ್ ಇರೋದು. ಇನ್ನು ಒಳಗಡೆ ತುಂಬ ಪ್ಲೇಸಸ್ಗಳು, ಬೇರೆ 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 ವಿಷಯಗಳಿದೆ. ಯಾರೆಲ್ಲ ಮೊದಲಿಗೆ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಒಳಗಡೆ ಹೋಗ್ಬಿಟ್ಟು ಬೇರೆ ವೀಡಿಯೋಸ್ ಇದೆ, ಸೊ ಹಾಗೆ ನೋಡಿ. ಏನಾದರೂ ನೀವು ಫೀಡ್ಬ್ಯಾಕ್ ಸೆಷನ್ ಇದ್ದರೆ ಹೇಳಿ, ಚೆನ್ನಾಗಿ ಮಾಡ್ತಿಲ್ಲ ಗುರು ಅಂದರೆ ಒಪ್ಕೊಳ್ತೀನಿ, ಅದರಲ್ಲೇನೂ ಇಲ್ಲ. ಮತ್ತು ತುಂಬ ಜನ ಕೇಳ್ತಾಯಿದ್ರು, ಮಗ ನೀನು ಯೂಟ್ಯೂಬಲ್ಲಿ ಎಷ್ಟು ದುಡಿತಾ ಇದೆಯಾ ಅಂತ, ಮತ್ತು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀಯಾ, ಯಾವ ಮೊಬೈಲ್ ಯೂಸ್ ಮಾಡ್ತೀಯಾ, ಯಾವ ಮೈಕ್ ಯೂಸ್ ಮಾಡ್ತೀಯಾ ಅಂತ. ಸೊ ನಂದು ಕ್ಯಾಮರಾ ಆ್ಯಕ್ಸರೀಸ್ ಬಗ್ಗೆ ಇನ್ನೊಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು, ಫಸ್ಟ್ ವ್ಲಾಗ್ ಮಾಡಿದ್ದು ನನ್ನ ಫ್ರೆಂಡ್ ದರ್ಶನ್ ಮೊಬೈಲಲ್ಲಿ. ಹಾಗಾಗಿ ಸೊ ನಾವು ತುಂಬ ಸ್ಕ್ರ್ಯಾಚಿಂದ ಬಂದಿದ್ದೀವಿ. ಆ್ಯಂಡ್ ಇವಾಗ ಒಂದು ಗೋಪುರ ತೊಗೊಂಡಿದ್ದೀನಿ. ಸೊ ನಂದು ಅಂಥ ದೊಡ್ಡ ಸೆಟಪ್ ಯಾವುದೂ ಇಲ್ಲ ರೀ, ನಂದು ನಾರ್ಮಲ್ ಸೆಟಪ್ ಇರೋದು. ಏನೂ ಇಲ್ಲ, ಒಂದು ಕ್ಯಾಮ್ರಾ ಇದೆ. ಅದು ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಇವಾಗಲೇ. ಒಳ್ಳೆ ರೆಡ್ ಲೈಟ್ ಬರ್ತಾಯಿದ್ದಲ್ಲ, ಅಂದರೆ ಅಲ್ಲಿ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆ, ಆಯಿತಾ. ಸೊ ಆಲ್ರೆಡಿ ಲೈವ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಮ್ಮ ಸನಾತನ ಧರ್ಮದ ಭಗವದ್ಗೀತಾ ಬುಕ್ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಇನ್ಯಾವ ಸೆಟಪ್ ಇಲ್ಲ ಗುರು, ಇಷ್ಟೇ ನನ್ನ ಸೆಟಪ್ ಇರೋದು. ಓಕೆನಾ, ಬಡವರ ಮಕ್ಕಳು. ಮನೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಸಪೋರ್ಟ್ ಬೇಕಾಗಿದೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸಿಗೋಣ.